ಸ್ನೇಹಿತರೆ, ಸೌಜನ್ಯಾಳ ಸಾವಿಗೆ ಕಾರಣ ಅಂತ ತಿಳ್ಕೊಂಡಿದ್ದ ಏಕೈಕ ಆರೋಪಿ ಸಂತೋಷ್ ರಾವ್ನನ್ನ ಕೋರ್ಟ್ ಈಗಾಗಲೇ ನಿರಪರಾಧಿ ಅಂತ ಹೇಳಾಗಿದೆ. ಪೊಲೀಸರು ಅಷ್ಟೋ ಇಷ್ಟೋ ಕೂಡಿಟ್ಟ ಸಾಕ್ಷಿಗಳು ಸಹ ಇವತ್ತಿಗೆ ನಾಶ ಆಗಿದೆ. ಐ ವಿಟ್ನೆಸ್ ಅಂತೂ ಬದುಕೇ ಇಲ್ಲ, ಫಿಸಿಕಲ್ ಎವಿಡೆನ್ಸ್ ಅಂತೂ ಯೂಸೇ ಇಲ್ಲ, CCTV ಫುಟೇಜ್ ಇದ್ರೂ ಸಹ ಚೆಕ್ ಮಾಡೇ ಇಲ್ಲ. ಅಂಥದ್ರಲ್ಲೂ 100ಕ್ಕಿಂತ ಹೆಚ್ಚು ಶವಗಳನ್ನ ಊತಾಕಿದ್ದೀನಿ ಅಂತ ಬಂದ ಆ ಅಪರಿಚಿತ ವ್ಯಕ್ತಿಯಿಂದ ಇಷ್ಟು ದಿನ ಆದ್ರೂ ಸ್ಥಳ ಪರೀಕ್ಷೆ ಮಾಡಿಸೇ ಇಲ್ಲ. DNA ಟೆಸ್ಟ್ಗೆ ಉಳಿದಿರೋದು ವಯಸ್ಸಾಗಿರೋ ಅನನ್ಯ ಭಟ್ ತಾಯಿ ಮಾತ್ರ. ಇಂತಹ ಸಂದಿಗ್ಧ ಪರಿಸ್ಥಿತಿಗೆ ಬಂದು ತಲುಪಿದೆ ಈ ನೇತ್ರಾವತಿ ತೀರದ ಕರಾಳ ಪ್ರಕರಣ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಕಾಣ್ತಿರೋಂಥ ಅತ್ಯಂತ ನಿಗೂಢತೆಯಿಂದ ಕೂಡಿದ ದಿನದಿನವೂ ರೋಚಕ ಬೆಳವಣಿಗೆ ಕಾಣ್ತಿರೋಂಥ ಈ ನೇತ್ರಾವತಿ ಫೈಲ್ಸ್ ತನಿಖೆಗೆ SIT ರಚನೆ ಆಗೇ ಬಿಡ್ತು. ರಾಜ್ಯದ CM, ಮಾಜಿ ನ್ಯಾಯಾಧೀಶರು, ಮಹಿಳಾ ಆಯೋಗ, ವಕೀಲರು ಮತ್ತು ರಾಜ್ಯದ ಜನತೆಯ ನಿದ್ದೆಗೆಡಿಸಿದಂಥ ಈ ಪ್ರಕರಣಕ್ಕೆ ಈಗಲಾದ್ರೂ ಅಂತ್ಯ ಸಿಗುತ್ತಾ, ಅಥವಾ ರಾಜ್ಯದ ಜನತೆಯ ಬಾಯಿ ಮುಚ್ಚೋಕೆ ಇದೊಂದು ನೆಪಾನ ಅಂತ ತಿಳ್ಕೊಳ್ಳೋಕು ಮುಂಚೆ ಈ SITಲಿ ಎಂತೆಂಥ ದಕ್ಷ ಅಧಿಕಾರಿಗಳಿದ್ದಾರೆ ಅಂತ ನೀವು ತಿಳ್ಕೊಳ್ಳೇಬೇಕು. ಈ SITಯ ನೇತೃತ್ವ ವಹಿಸ್ತಿರೋದು ಖಡಕ್ IPS ಆಫೀಸರ್ ಆಗಿರುವಂತ ಒಡಿಶಾ ಮೂಲದ ಪ್ರಣಬ್ ಮೊಹಂತಿ. ಇವರ ಜೊತೆಗೆ ಈ ಹಿಂದೆ ಪುತ್ತೂರಿನಲ್ಲಿ ASP ಆಗಿ ಕಾರ್ಯನಿರ್ವಹಿಸಿದ್ದ ಹಾಗೂ ಸೌಜನ್ಯ ಪ್ರಕರಣದಲ್ಲೂ ಸಹ ತನಿಖೆ ನಡೆಸಿ ಕಾರಣಾಂತರಗಳಿಂದ ಟ್ರಾನ್ಸ್ಫರ್ ಆಗಿದ್ದ IPS ಆಫೀಸರ್ ಅನುಚೇತ್, ಹಾಗೂ SIT ರಚನಾ ತಂಡದಿಂದ ಕಾರಣಾಂತರಗಳಿಂದ ಹಿಂದೆ ಸರಿಯುತ್ತಿದ್ದಾರೆಂದು ಕೇಳಿಬರ್ತಿರೋ IPS ಆಫೀಸರ್ ಸೌಮ್ಯಲತಾ ಮತ್ತು ಖಡಕ್ IPS ಆಫೀಸರ್ ಆಗಿರುವಂತ ಜಿತೇಂದ್ರ ಕುಮಾರ್. ಇವರ ಜೊತೆ ಇನ್ನು 20 ಖಡಕ್ ಅಧಿಕಾರಿಗಳ ತಂಡ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಕೇಳಿ ಬರ್ತಿದೆ. ಈ SIT ತಂಡ ತನಿಖೆ ಬೇಧಿಸೋಕೆ ಈಗ ಇವರಿಗಿರೋ ದಾರಿ, ಮೊದಲು ನಾಶ ಆಗಿದೆ ಅಂತ ಹೇಳ್ತಿರೋ ಸಾಕ್ಷಿಗಳನ್ನ ತರೋ ಎಕ್ಸಾಮಿನೇಷನ್ ಮಾಡೋದು ಮತ್ತು ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳ್ಕೊಂಡು ಬಂದಿರೋ ಅಂತ ಆ ಅಪರಿಚಿತ ವ್ಯಕ್ತಿಗೆ ರಕ್ಷಣೆ ಕೊಟ್ಟು ಆತನಿಂದ ಆದಷ್ಟು ಸಾಕ್ಷಿನ ಕಲೆಕ್ಟ್ ಮಾಡೋದು. ಸ್ನೇಹಿತರೆ, ನಾನಿಲ್ಲಿ ನಾಶ ಆಗಿರೋ ಸಾಕ್ಷಿ ಅಂತ ಮೆನ್ಷನ್ ಮಾಡಿದೆ, ಯಾಕಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಅದನ್ನ ತಿಳ್ಕೋಬೇಕು ಅಂದ್ರೆ ಸೌಜನ್ಯ ಪ್ರಕರಣದ ಒಂದಿಷ್ಟು ಸಾರಾಂಶವನ್ನ ಮತ್ತು ಇದೇ ರೀತಿ ಹತ್ಯೆಗೊಳಗಾದ ಇನ್ನಿತರ ಪ್ರಕರಣಗಳ ಸಾರಾಂಶವನ್ನು ಸಹ ಮೆಲುಕು ಹಾಕ್ಲೇಬೇಕು. ಹಾಗಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಸಿಂಪ್ಲೆಸ್ಟ್ ರೀತಿಲಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಪೂರ್ತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಅಂದು 9 ಅಕ್ಟೋಬರ್ 2012 ಉಜಿರೆಯ STM ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದ 17 ವರ್ಷದ ನವಯುವತಿ ಸೌಜನ್ಯ ಅಂದು ಕಾಲೇಜು ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಿಗೂಢವಾಗಿ ಕಾಣೆಯಾಗ್ತಾಳೆ. ತಕ್ಷಣವೇ ಎಚ್ಚೆತ್ತುಕೊಂಡ ಅವಳ ಮನೆಯವರು ಮತ್ತು ಊರವರೆಲ್ಲ ಸೇರಿ ಎಷ್ಟು ಹುಡುಕಿದ್ರು ಅವಳು ಕಾಣಿಸ್ಕೊಳ್ಳೋದಿಲ್ಲ. ಅಂದು ಜೋರು ಮಳೆ ಬರ್ತಿದ್ರಿಂದ ಹುಡ್ಕೋಕು ಕೂಡ ಕಷ್ಟ ಆಗಿ ಎಲ್ಲ ಗೂಡು ಸೇರ್ಕೋತಾರೆ. ನಂತರ ಮರುದಿನ ಅಂದ್ರೆ 10 ಅಕ್ಟೋಬರ್ 2012 ನೇತ್ರಾವತಿ ನದಿ ತೀರದ ಸ್ನಾನಘಟ್ಟದ ಪ್ರದೇಶದಲ್ಲಿ ಅವಳ ಬೆತ್ತಲ ದೇಹ ಕೈಕಾಲು ಕಟ್ಟಿದ ರೀತಿಯಲ್ಲಿ ಶವವಾಗಿ ಪತ್ತೆಯಾಗುತ್ತೆ. ಆಕೆಯ ಕಾಲೇಜ್ ಬ್ಯಾಗ್, ಬಟ್ಟೆ ಅಂಡ್ ಬುಕ್ಸ್ ಎಲ್ಲ ಚೆಲ್ಲಾಪಿಲ್ಲಿ ಆದ ರೀತಿಯಲ್ಲಿ ಬಿಸಾಡಲಾಗಿರುತ್ತೆ. ಆಕೆಯ ದೇಹವನ್ನ ಎಷ್ಟು ಕ್ರೂರವಾಗಿ ಬಳಸಿಕೊಂಡಿದ್ರು ಅಂತ ಆಕೆಯ ಬೆತ್ತಲ ದೇಹದ ಮೇಲಾದ ಗಾಯಗಳೇ ಎಳೆ ಎಳೆಯಾಗಿ ಹೇಳ್ತಿರುತ್ತೆ. ಅಷ್ಟು ಕ್ರೂರವಾಗಿತ್ತು ಆಕೆಯ ಸಾವು. ಇನಿಷಿಯಲಿ ಕೇಸ್ನ ಕೈಗೆತ್ತಿಕೊಂಡ ಪೊಲೀಸರಿಗೆ ಸಿಕ್ಕಿದ್ದು ಸೌಜನ್ಯಳನ್ನ ತುಂಬಾ ದಿನದಿಂದ ಹಿಂಬಾಲಿಸ್ತಿದ್ದ ಹಾಗೂ ಅವಳೊಡನೆ ಅನುಚಿತವಾಗಿ ವರ್ತಿಸ್ತಿದ್ದ ಅಂತ ಸಿಕ್ಕ ಈ ಸಂತೋಷ್ ರಾವ್. ಈ ಸಂತೋಷ್ ರಾವ್ ಸೌಜನ್ಯ ಕಾಣೆಯಾದ ದಿನ STM ಕಾಲೇಜಿನ ಆಸುಪಾಸಿನಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ಅಂತ ಅನುಮಾನಗೊಂಡ ಸ್ಥಳೀಯರು ಈತನನ್ನ ಮರಕ್ಕೆ ಕಟ್ಟಿ ಥಳಿಸಿ ಪೊಲೀಸರಿಗೆ ಒಪ್ಪಿಸ್ತಾರೆ. ಕಾಕತಾಳೀಯ ಏನಂದ್ರೆ ಈತನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಆ 5 ಜನರಲ್ಲಿ 5 ಜನರು ಸಹ ನಿಗೂಢವಾಗಿ ಸಾವನ್ನಪ್ತಾರೆ. ಮೊದಲನೇವನಾಗಿ ರವಿ ಪೂಜಾರಿ. ಧರ್ಮಸ್ಥಳದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಈತ ರಹಸ್ಯವಾಗಿ ನೇಣು ಬಿಗಿದುಕೊಂಡು ಸಾವನ್ನಪ್ತಾನೆ. ಎರಡನೇವಳಾಗಿ ವಾರಿಜಾ. ಈಕೆ ತಾನು ಕೆಲಸ ಮಾಡ್ತಿದ್ದ ಫಾರ್ಮ್ ಹೌಸ್ ನ ಬಾವಿಲಿ ನಿಗೂಢವಾದ ರೀತಿಲಿ ಶವವಾಗಿ ಪತ್ತೆ ಆಗ್ತಾಳೆ. ಇನ್ನ ಗೋಪಾಲಕೃಷ್ಣ ಎನ್ನುವಾತ ಸ್ಲೋ ಪಾಯ್ಸನ್ ನಿಂದ, ದಿನೇಶ್ ಗೌಡ ಎಂಬಾತ ಬೈಕ್ ಆಕ್ಸಿಡೆಂಟ್ ಇಂದ ಸಾವನ್ನಪ್ತಾನೆ. ಮತ್ತು ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಎನ್ನಿಸಿಕೊಂಡಿದ್ದಂತ ಇನ್ನೂ ಇಬ್ಬರು, ಪ್ರಶಾಂತ್ ಅಂಡ್ ಹರೀಶ್ ಮಡಿವಾಳ್ ಅನ್ನೋರು ಕಾರ್ ಆಕ್ಸಿಡೆಂಟ್ ಇಂದ ಸಾವನ್ನಪ್ತಾರೆ. ಅಲ್ಲಿಗೆ ಐ ವಿಟ್ನೆಸ್ ಎಲ್ಲ ಯಾರು ಉಳಿದಿಲ್ಲ ಅನ್ನಂಗಾಯ್ತು. ಇದರ ಜೊತೆಗೆ ಮೇಲ್ನೋಟಕ್ಕೆ ಆರೋಪಿ ಅಂತ ಸಂತೋಷ್ ರಾವ್ನನ್ನ ಬಂಧಿಸಿದ ಪೊಲೀಸರು ಜನರ ಒತ್ತಡಕ್ಕೋ ಅಥವಾ ಪ್ರಭಾವಿಗಳ ಒತ್ತಡಕ್ಕೋ ಮಣಿದು ಸಂಪೂರ್ಣವಾದ ಅಥವಾ ಆಳವಾದ ಇನ್ವೆಸ್ಟಿಗೇಷನ್ ಮಾಡದೆ ಚಾರ್ಜ್ ಶೀಟ್ ನ ರೆಡಿ ಮಾಡಿ ಕೋರ್ಟ್ಗೆ ಒಪ್ಪಿಸಿಯೇ ಬಿಡ್ತಾರೆ. ಆದ್ರೆ ಅಲ್ಲಾಗೋದೇನೋ, 11 ವರ್ಷಗಳ ಸುದೀರ್ಘ ವಿಚಾರಣೆ ನಡೆಸಿದ ಕೋರ್ಟ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಂದ್ರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತನನ್ನ 2023ರಲ್ಲಿ ನಿರಪರಾಧಿ ಅಂತ ಜಡ್ಜ್ಮೆಂಟ್ ಕೊಟ್ಟು ಬಿಟ್ಟು ಬಿಡ್ತಾರೆ. ಈತನ ಮೇಲೆ ಯಾವುದೇ ಫಿಸಿಕಲ್ ಎವಿಡೆನ್ಸ್ ಇರಲಿಲ್ಲ. ಇವನ್ನ ಆರೋಪಿ ಅಂತ ಹೇಳೋಕೆ ಐ ವಿಟ್ನೆಸ್ ಯಾರು ಬದುಕಿರಲಿಲ್ಲ. ಅದ್ರಲ್ಲಿ ಬೇರೆ ಸೌಜನ್ಯ ಓಡಾಡಿದ ಜಾಗದಲ್ಲಿ CCTV ಇದ್ರೂ ಸಹ ಪೊಲೀಸರು ಅದನ್ನ ಕಲೆಕ್ಟ್ ಮಾಡದೆ ನಿರ್ಲಕ್ಷ್ಯ ತೋರಿಸಿರ್ತಾರೆ. ಪ್ಲಸ್ ಅಟಾಪ್ಸಿ ರಿಪೋರ್ಟ್ ಪ್ರಕಾರ ಸೌಜನ್ಯಾಳ ವೆಜೈನಲ್ ಸ್ವಾಬ್ಸ್ ನ ಸರಿಯಾಗಿ ಹ್ಯಾಂಡಲ್ ಮಾಡದೆ ಅದರ ಮೇಲೆ ಫಂಗಸ್ ಫಾರ್ಮ್ ಆಗಿ ಮೆಡಿಕಲ್ ಟೆಸ್ಟ್ಗೆ ಯೂಸ್ಲೆಸ್ ಆಗಿರುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಇಷ್ಟೆಲ್ಲಾ ಲೋಪದೋಷಗಳಿದ್ರಿಂದ 2023ರಲ್ಲಿ ಕೋರ್ಟ್ ಈತನನ್ನ ಬಿಡುಗಡೆ ಮಾಡುತ್ತೆ.
ಈಗ ಆರೋಪಿ ಎನಿಸ್ಕೊಂಡವನು ಆರೋಪಿ ಅಲ್ಲ, ವಿಟ್ನೆಸ್ ಅನ್ನಿಸ್ಕೊಂಡವರು ಬದುಕೇ ಇಲ್ಲ, ಎವಿಡೆನ್ಸ್ ಯಾವುದು ಸರಿ ಇಲ್ಲ ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೇನೆ. ಈಗ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದ ಜನಕ್ಕೆ ನಿರಾಸೆಯಾಗಿದೆ. ಪ್ಲಸ್ ಒಬ್ಬ ನಿರಪರಾಧಿಯ 11 ವರ್ಷಗಳ ಜೀವಿತಾವಧಿ ಕೋರ್ಟಲ್ಲೇ ವೇಸ್ಟ್ ಆಗಿದೆ. ಈ 2 ಕೈ ಸತ್ಯಗಳನ್ನ ಅರಗಿಸ್ಕೊಳ್ಳೋಕೆ ಕಷ್ಟ ಆದ ಜನತೆಗೆ ನ್ಯಾಯ ದೊರಕಲಿಲ್ವಲ್ಲ ಅನ್ನೋ ನಿರಾಸೆ ಕಾಡ್ತಾ ಹೋಗುತ್ತೆ. ಇಷ್ಟೊತ್ತಿಗಾಗ್ಲೇ ಈ ಪ್ರಕರಣದ ಇಷ್ಟು ವರ್ಷಗಳ ವಿದ್ಯಮಾನಗಳನ್ನೆಲ್ಲ ಗಮನಿಸಿಕೊಂಡ ಬಂದ ಕೆಲ ಮಾಧ್ಯಮದವರು, ಯೂಟ್ಯೂಬರ್ಸ್ ಮತ್ತು ಚಿಂತಕರು ಇದರಲ್ಲಿ ನೇತ್ರಾವತಿ ನದಿ ತೀರದ ಪ್ರಭಾವಿಗಳ ಕೈವಾಡವಿದೆ ಅಂತ ಸಂಶಯನ ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಇತ್ತೀಚೆಗೆ ಸಮೀರ್ MD ಎಂಬ ಯೂಟ್ಯೂಬರ್ ಮಾಡಿದ ವಿಡಿಯೋ ಎಷ್ಟು ವೈರಲ್ ಆಗುತ್ತೆ ಅಂದ್ರೆ, ಆತನು ವಿಡಿಯೋ ಮಾಡಿದ ರೀತಿ ಧರ್ಮಸ್ಥಳದ ದೊಡ್ಡಮನೆಯವರೇ ಇಷ್ಟಕ್ಕೆಲ್ಲ ಕಾರಣ ಅಂತ ಭಾವನೆ ಬರ್ಸೋ ರೀತಿನೇ ಇರುತ್ತೆ. ಇಂಥ ಸಮಯದಲ್ಲೇ ಪ್ರತ್ಯಕ್ಷ ಆಗಿದ್ದು ಆ ಅಪರಿಚಿತ ವ್ಯಕ್ತಿ. ಈತನು ತನ್ನನ್ನು ತಾನು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ 20 ವರ್ಷಗಳ ಕಾಲ ಕಸ ವಿಲೇವಾರಿ ಮಾಡ್ತಿದ್ದ ಕಾರ್ಮಿಕ ಅಂತ ಹೇಳ್ಕೊತಾನೆ. ನಾನು ಈಗಾಗಲೇ ನೇತ್ರಾವತಿ ನದಿ ತೀರದ ಕಾಡು ಪ್ರದೇಶದಲ್ಲಿ 100 ಶವಗಳನ್ನ ನನ್ನ ಕೈಯಾರೆ ಊತಾಕಿದ್ದೇನೆ. ಅದರಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳು ಮತ್ತು ಹೆಂಗಸರು ಇದ್ದಾರೆ. ನನಗೂ ಸಹ ಹೆಣ್ಣು ಮಕ್ಕಳಿದ್ದಾರೆ. ನನಗೆ ನಾನು ಮಾಡಿದ ಪಾಪ ಕೃತ್ಯದ ಪಾಪ ಪ್ರಜ್ಞೆ ಕಾಡ್ತಿದೆ. ನಾನು ಪಶ್ಚಾತ್ತಾಪ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಈ ವ್ಯಕ್ತಿ ಲಾಯರ್ನ ಮುಖಾಂತರ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡ್ತಾನೆ. ದೂರು ನೀಡೋ ಟೈಮಲ್ಲಿ ತಾನೇ ಊತಾಕಿದ್ದ ಶವದ ಅಸ್ಥಿಪಂಜರ ಅಂತ ಒಂದು ಅಸ್ಥಿಪಂಜರನ್ನು ಒದಗಿಸ್ತಾನೆ. ಈತನು ಹೇಳೋ ಪ್ರಕಾರ ಆತನ 20 ವರ್ಷಗಳ ವೃತ್ತಿ ಜೀವನದಲ್ಲಿ ಆತ ನೇತ್ರಾವತಿ ತೀರದ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆ ಮಾಡಲ್ಪಟ್ಟ 100 ಶವಗಳನ್ನ ಆತ ಗುರುತು ಪತ್ತೆ ಮಾಡಿ ತೋರ್ಸೋಕೆ ರೆಡಿ ಇದ್ದಾನಂತೆ. ಕಾಕತಾಳೀಯ ಎಂಬಂತೆ ಈತ ದೂರು ಕೊಟ್ಟ ದಿನಾಂಕ ಜುಲೈ 3ರಿಂದ ಇಲ್ಲಿಯವರೆಗೆ ಪೊಲೀಸರಿಂದ ಯಾವುದೇ ಗುಂಡಿಯೂ ತೋರಿಸಿಲ್ಲ, ಶವನೂ ಪತ್ತೆ ಮಾಡಿಲ್ಲ. ಇದರ ಬೆನ್ನಲ್ಲೇ ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ಗೆ ಕಪ್ಪು ವಸ್ತ್ರಧಾರಿಯಾಗಿ ಬಂದ ಈತ ಸುಮಾರು 2 ಗಂಟೆಗಳ ಕಾಲ ಕೋರ್ಟ್ನ ಮುಂದೆ ಹೇಳಿಕೆ ನೀಡಿ ಹೋಗ್ತಾನೆ. ಈತನಿಗೆ ಪೊಲೀಸರು ರಕ್ಷಣೆ ನೀಡಿದ್ದಾರೆ ಮತ್ತು ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಸಾಕ್ಷಿಗಳನ್ನ ನಾಶ ಮಾಡದ ರೀತಿ ನೋಡಿಕೊಂಡ್ರೆ ನಾನು ಶವಗಳನ್ನ ಎಲ್ಲೆಲ್ಲಿ ಊತಾಕಿದ್ದೀನಿ ಅಂತ ತಿಳಿಸ್ತೀನಿ ಅಂತಿದ್ದಾನೆ. ಇದಕ್ಕೆ ಪುಷ್ಟಿ ಕೊಡುವಂತೆ 60 ವರ್ಷದ ಮಹಿಳೆಯೊಬ್ಬರು ಬಂದು 2003ರಲ್ಲಿ ಮಣಿಪಾಲ್ ವೈದ್ಯಕೀಯ ಕಾಲೇಜಲ್ಲಿ ಫಸ್ಟ್ ಇಯರ್ MBBS ವ್ಯಾಸಂಗ ಮಾಡ್ತಿದ್ದ ನನ್ನ ಮಗಳು ಅನನ್ಯಾ ಭಟ್ ಇದೇ ಜಾಗದಲ್ಲಿ ಕಾಣೆಯಾಗಿದ್ಲು. ದಯವಿಟ್ಟು ಅವಳ ಅಸ್ಥಿ ಪಂಜರನಾದ್ರೂ ಹುಡುಕಿ ಕೊಡಿ, ಆಕೆಯ ಅಂತ್ಯ ಸಂಸ್ಕಾರನಾದ್ರೂ ಮಾಡ್ತೀನಿ ಅಂತ ತಮ್ಮ ದೂರಲ್ಲಿ ಬೇಡ್ಕೊಂಡಿದ್ದಾರೆ. ದಟ್ ಮೀನ್ಸ್ ಇವರು ಆಲ್ರೆಡಿ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ ನನ್ನ ಮಗಳು ಬದುಕಿಲ್ಲ, ಆಕೆಯನ್ನು ಸಹ ಹತ್ಯೆ ಮಾಡಿ ನೇತ್ರಾವತಿ ನದಿ ತೀರದಲ್ಲೇ ಊತಾಕಿದ್ದಾರೆ ಅಂತ. ಆ ದಿನ ಅನನ್ಯಾ ಭಟ್ ತನ್ನ ಸ್ನೇಹಿತರೊಂದಿಗೆ ಈ ನೇತ್ರಾವತಿ ನದಿ ತೀರಕ್ಕೆ ಹೋಗಿ ನಿಗೂಢವಾಗಿ ಕಾಣೆಯಾಗಿರ್ತಾಳೆ. ನಂತರ ಅವಳ ಸ್ನೇಹಿತರಿಂದ ವಿಷಯ ತಿಳಿದ ಅವಳ ತಾಯಿ ತುಂಬಾ ಹುಡುಕಾಡಿ ಕೊನೆಗೆ ದಾರಿ ಕಾಣದೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೂ ಸಹ ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಇಂತಹ ಬೆಳವಣಿಗೆಯನ್ನೆಲ್ಲ ಗಮನಿಸಿದಂತಹ ರಾಜ್ಯ ಮಹಿಳಾ ಆಯೋಗ SITನ ರಚನೆ ಮಾಡಿ ನೇತ್ರಾವತಿ ತೀರದ ಈ ಪ್ರಕರಣಗಳ ತನಿಖೆ ನಡೆಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಇದರ ಜೊತೆಗೆ CS ದ್ವಾರಕನಾಥ್ ನೇತೃತ್ವದ ಹೈಕೋರ್ಟ್ ವಕೀಲರ ಆಯೋಗ ಸಹ CMನ ಭೇಟಿ ಮಾಡಿ SIT ರಚನೆಗೆ ಒತ್ತಾಯ ಮಾಡ್ತಾರೆ. ಇದನ್ನ ಖುದ್ದು CMನವರೇ ತಮ್ಮ ಅಫಿಷಿಯಲ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿರ್ತಾರೆ. ಈಗ ಎಲ್ಲರ ಒತ್ತಾಯದ ಮೇರೆಗೆ SIT ರಚನೆಯಾದ ಬೆನ್ನಲ್ಲೇ ಈ ಹಿಂದೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 450ಕ್ಕಿಂತ ಹೆಚ್ಚು ಅಸಹಜ ಸಾವುಗಳು ಕಂಡು ಬಂದಿದೆ ಅಂತ ಮಾಹಿತಿ ಸಿಗ್ತಿದೆ. 2001ರಿಂದ 2012ರ ನಡುವೆ ಸುಮಾರು 452 ಮತ್ತು 2012ರ ಅಂತ್ಯದಿಂದ ಅಂದರೆ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದ ನಂತರದಿಂದ 2020ರವರೆಗೆ 98 ಮಂದಿಯ ಅಸಹಜ ಸಾವು ದಾಖಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. 16 ಸಾಕ್ಷಿಗಳನ್ನ ಕಳೆದುಕೊಂಡಿರೋ ಈ ಪ್ರಕರಣಕ್ಕೆ ಪ್ರಸ್ತುತ DNA ಟೆಸ್ಟ್ ಮಾಡೋಕೆ ಅಂತ ಲಭ್ಯ ಇರೋದು ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಮಾತ್ರ. ಹಾಗಾಗಿ ಇದುವರೆಗೂ ನಾಪತ್ತೆಯಾದ ವ್ಯಕ್ತಿಗಳ ಸಂಬಂಧಿಕರು ಮತ್ತು ತಂದೆ ತಾಯಿಯರು ದೂರು ನೀಡಿದ್ರೆ SIT ತನಿಖೆಗೆ ಹೆಲ್ಪ್ ಆಗುತ್ತೆ ಅಂತ ಹಲವರ ವಾದ. ಈಗಲಾದ್ರೂ ದಶಕದಿಂದ ಕರ್ನಾಟಕದ ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನಿಸಿಕೊಂಡು ಬಂದಿರುವಂತ ಈ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಅಂತ ನೋಡಬೇಕಿದೆ. ಮತ್ತು 800 ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇರುವ ಧರ್ಮವೇ ನೆಲೆಸಿರುವ ಸ್ಥಳ ಎಂದು ನಂಬಿರುವ ಈ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಅಂಟಿರುವ ಈ ಕಳಂಕ ಕಳೆದು ಹೋಗೋ ಕಾಲ ಹತ್ತಿರ ಬಂದಿದೆಯೇ ಅಂತ ನೋಡಬೇಕಿದೆ. ಸ್ನೇಹಿತರ, ಇಷ್ಟೊತ್ತು ನೇತ್ರಾವತಿ ಫೈಲ್ಸ್ ಬಗೆಗಿನ ಮಾಹಿತಿಯನ್ನ ಅತ್ಯಂತ ಸುಲಭ ರೀತಿಯಲ್ಲಿ ನಿಮಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ದೇನೆ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಏನನ್ಸುತ್ತೆ? SIT ಸದ್ಯದಲ್ಲೇ ಕೇಸ್ನ ಕ್ಲೋಸ್ ಮಾಡುತ್ತಾ ಅಥವಾ ಸದ್ಯದಲ್ಲೇ SITನೇ ಕ್ಲೋಸ್ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇಂಥದೇ ರೀತಿಯ ವಿಶೇಷ ಮಾಹಿತಿಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಕರ್ನಾಟಕ ಮಾತೆ.